Hello all, welcome to Creative IAS Academy. This is Lohit Kumar R here. There is a small announcement from the Creative IAS Academy. ಯಾರೆಲ್ಲ ACSAT ಮೇನ್ಸ್ ಪರೀಕ್ಷೆಯನ್ನು ಬರೀತಾ ಇದ್ದೀರೋ ನಿಮಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಟೆಸ್ಟ್ ಸೀರೀಸ್ಗಳನ್ನು ಮೇನ್ಸ್ ಕ್ಲಾಸಸ್ಗಳನ್ನು ಸ್ಟಡಿ ಮೆಟೀರಿಯಲ್ಸ್ಗಳನ್ನು ಪ್ರೊವೈಡ್ ಮಾಡ್ತಾ ಇದೆ ಕ್ರಿಯೇಟಿವ್ IAS ವತಿಯಿಂದ. ಈ ಒಂದು ಇನಿಷಿಯೇಟಿವ್ಗೆ ಯಾರು ಸೇರಬೇಕಂತ ಅಂದ್ಕೊಂಡಿದ್ದೀರೋ ಇಲ್ಲಿ ಕೆಳಗೆ ಕಾಣ್ತಕ್ಕಂಥ ನಂಬರ್ಗೆ ಡಯಲ್ ಮಾಡ್ಕೊಂಡ್ಬಿಟ್ಟು ಮಾಹಿತಿಯನ್ನು ಪಡ್ಕೊಳ್ಳಿ. ನೋಡಿ, ಈ ಹಿಂದೆ ನಾವು CTI ಕಮರ್ಷಿಯಲ್ ಟ್ಯಾಕ್ಸ್ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ನಾವು ಡಿಸ್ಕಸ್ ಮಾಡಿದ್ವಿ. 30 ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಈಗ ಅದರ ಮುಂದುವರಿದ ಭಾಗವನ್ನು ತಾವು ಕಾಣಬಹುದು. ದಂತವೈದ್ಯರು ಹಲ್ಲಿನ ಚಿಕ್ಕ ಕುಳಿಯನ್ನು ಪರೀಕ್ಷಿಸಲು ಕೆಳಕಂಡ ಯಾವ ದರ್ಪಣವನ್ನು ಬಳಸುತ್ತಾರೆ ಅಂತ ಪ್ರಶ್ನೆಯನ್ನು ಕೇಳಿರೋದು. ನಿಮ್ನ ದರ್ಪಣ ಅಂತಕ್ಕಂಥದ್ದು ಸರಿ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ. ಜಜಮಾನಿ ವ್ಯವಸ್ಥೆಯು ಡ್ಯಾಶ್ ವಿನಿಮಯದ ಒಂದು ವಿಶಿಷ್ಟ ರೂಪ ಅಂತೇಳಿ ಪ್ರಶ್ನೆನ ಕೇಳಿದ್ದಾರೆ. ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇದು. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂತ ನೋಡ್ಕೊಂಡಾಗ ಆರ್ಥಿಕ ಅಂತಕ್ಕಂಥದ್ದು ಇದೆಯಲ್ಲ, ಇಟ್ ಈಸ್ ವಿಶಿಷ್ಟ ಅಂದರೆ ಸ್ಪೆಷಲ್ ಫೀಚರ್ಸ್ ಆಫ್ ಎಕಾನಮಿ ಅಂತಲೂ ಕೂಡ ಇದನ್ನು ನಾವು ಕನ್ಸಿಡರ್ ಮಾಡ್ಬೋದಾಗುತ್ತೆ. ಮುಂದುವರೆದಂತೆ ಕಿರು ಪರಂಪರೆ ಮತ್ತು ಮಾರ್ಗ ಪರಂಪರೆಯ ಪರಿಕಲ್ಪನೆಯನ್ನು ರೂಪಿಸಿದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು. ಇಲ್ಲಿ ನೋಡಿ, 3ನೇ ಆಪ್ಷನ್ ಇದೆ, ರಾಬರ್ಟ್ ರೆಡ್ಫೀಲ್ಡ್ ಅಂತೇಳಿದ್ದಿಲ್ಲ, ಇದು ಸರಿ ಆಗ್ತಾ ಹೋಗುತ್ತೆ. ನೋಡಿ, 34ನೇ ಪ್ರಶ್ನೆಯನ್ನು ನಾವು ಗಮನಿಸಬೇಕಾಗತ್ತೆ. ನೋಡಿ, ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಒಂದು ಭಾಗದಲ್ಲಿ ಕೃತಿಯನ್ನು ಕೊಟ್ಟಿದ್ದಾರೆ, ಇನ್ನೊಂದು ಭಾಗದಲ್ಲಿ ಲೇಖಕರನ್ನು ಕೊಟ್ಟಿದ್ದಾರೆ. ಇದನ್ನು ಸರಿಯಾಗಿ ಹೊಂದಿಸಬೇಕು ಅಂತೇಳಿ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು. ತುಂಬ ಈಸಿಯಾಗಿ ನಾವು ಐಡೆಂಟಿಫೈ ಮಾಡೋಣ. ನೋಡಿ, ಇಲ್ಲಿ ಮೊದಲನೇ ಆಪ್ಷನ್ ಏನಿದೆ ನೋಡಿ, ಎಗೆ 2 ಅಂತ ಬಂದ್ಬಿಡಿ. ಅಂದರೆ SC ದುಬೆ ಇದೆಯಲ್ಲ, ಟ್ರೈಬಲ್ ಹೆರಿಟೇಜ್ ಆಫ್ ಇಂಡಿಯಾ ಅನ್ನೋದನ್ನು ನಾವೇನು ಮಾಡ್ಕೊಬೇಕು, ಇಲ್ಲಿ ಜೋಡಿಸ್ಬಿಟ್ರೆ ನಿಮಗೆ ಈಸಿಯಾಗಿ ಆಪ್ಷನ್ ಸಿಗ್ತಾ ಹೋಗುತ್ತೆ. ಆದುದರಿಂದ ರೈಟ್ ಆನ್ಸರ್ ಏನಾಗ್ತಾ ಹೋಗುತ್ತೆ, ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ. ಒಂದು ಬಾರಿ ಇದನ್ನು ಗ್ಲಾನ್ಸ್ ಮಾಡ್ಕೊಳ್ಳಿ ನೀವು, ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ, ಕಾಗೋಡು ಸತ್ಯಾಗ್ರಹಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿರ್ತಕ್ಕಂಥ ನಾಯಕರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸುಮಾರು ಪ್ರಶ್ನೆ ಆಗಿದೆ ಇದು, ಸುಮಾರು ಬಾರಿ ಪ್ರಶ್ನೆ ಆಗಿದೆ ಇದು. ಆದುದರಿಂದ ಇಲ್ಲಿ ರೈಟ್ ಆನ್ಸರ್ ವಿಲ್ ಬಿ ರಾಮ್ ಮನೋಹರ್ ಲೋಹಿಯಾ ಮತ್ತು ಜಯಪ್ರಕಾಶ್ ನಾರಾಯಣ್ ಅಂತೇಳಿ ಕರಿತೀವಿ. ಅವರಿಗೆ ಶಾರ್ಟಾಗಿ JP ಅಂತಲೂ ಕೂಡ ಕರಿತೀವಿ. ರಾಮ್ ಮನೋಹರ್ ಲೋಹಿಯಾ ಇದ್ದಾರಲ್ಲ, ಇವರು ದೊಡ್ಡ ಸಮಾಜವಾದಿ ಚಿಂತಕನು ಅಂತಲೂ ಕೂಡ ನಾವು ಕನ್ಸಿಡರ್ ಮಾಡ್ಬೋದಾಗುತ್ತೆ. ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. ಕರ್ನಾಟಕದ ಭೂ ಸುಧಾರಣೆಗಳ ಕಾಯ್ದೆ 1974 ಪ್ರಕಾರ ನೋಡಿ ಏನು ಕೇಳ್ತಿದ್ದಾರೆ ಅಂದರೆ, ಅವರು ಲ್ಯಾಂಡ್ ರಿಫಾರ್ಮೇಷನ್ ಆ್ಯಕ್ಟ್ ಆಫ್ 1970 ಪ್ರಕಾರ ಭೂ ನ್ಯಾಯಮಂಡಳಿಗಳನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿರೋದು. ಇಲ್ಲಿ ತಾಲೂಕು ಮಟ್ಟಗಳಲ್ಲಿ ನಾವು ಅದನ್ನು ಸ್ಥಾಪನೆ ಮಾಡಿದ್ದೇವೆ. ನೋಡಿ, ಮೈಸೂರು ಗೇಣಿ ಪದ್ಧತಿ ಮತ್ತು ಕೃಷಿ ಭೂಮಿ ಕಾಯ್ದೆ ಸಮಿತಿಯ ಮುಖ್ಯಸ್ಥರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಹಿಂದೆ ಸುಮಾರು ಬಾರಿ ರಿಪೀಟ್ ಆಗಿದೆ ಇದು. ಈ ಹಿಂದೆ SDA ಎಕ್ಸಾಮಲ್ಲೂ ಕೂಡ ಈ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಸರಿಯಾಗಿ ಗಮನಿಸ್ಕೊಳ್ಳಿ. ಬಸಪ್ಪ ದಾನಪ್ಪ ಜತ್ತಿ ಅಂತಲೂ ಕೂಡ ಕರಿತೀವಿ. ಕರ್ನಾಟಕ ಮೂಲದಿಂದ ಹೋಗ್ಬಿಟ್ಟು ಉಪರಾಷ್ಟ್ರಪತಿ ಹುದ್ದೆಯನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ ಇವರು. ಮುಂದಿನ ಪ್ರಶ್ನೆ, ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಕೆಳಗಿನ ಯಾವುದು ಆಹಾರ ಸರಪಳಿ ಅಲ್ಲ ಅಂತ ಕೇಳಿದರೆ ಅವರು. ಈ ಹಿಂದೆ ಯಾರು ವಿಡಿಯೋಸ್ಗಳನ್ನು ನೋಡಿದಿರೋ ಅವರಿಗೆ ಈ ಒಂದು ಪ್ರಶ್ನೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ನಾವು ಹಿಂದೆ ಡಿಸ್ಕಸ್ ಮಾಡಿದ್ವಿ ಫುಡ್ ವೆಬ್ ಅಂದರೆ ಏನು ಅಂತೇಳಿ. ಆಹಾರ ಸರಪಳಿ ಎಲ್ಲ ಅಂತ ಕೇಳಿದ್ದಾರೆ ಅಂದರೆ ಇಲ್ಲಿ ಹುಲ್ಲು, ಹಾವು, ಜಿಂಕೆ ಅಂತ ಏನಿದೆಯಲ್ಲ, ಇದು ಸರಿಯಾಗಿರ್ತಕ್ಕಂತಹ ಆಹಾರ ಸರಪಳಿ ಅಲ್ಲ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಕಾರಣ ಏನು ಅಂದರೆ, ಹುಲ್ಲನ್ನು ತಿಂದ್ಕೊಂಡ್ಬಿಟ್ಟು ಹಾವು ಬದುಕೋದಿಲ್ಲ, ಹಾವನ್ನು ತಿಂದ್ಬಿಟ್ಟು ಜಿಂಕೆ ಬದುಕೋದಿಲ್ಲ. ಬಟ್ ಹುಲ್ಲನ್ನು ತಿಂದು ಕುರಿ ಬದುಕುತ್ತೆ, ಕುರಿಯನ್ನು ತಿಂದು ಮನುಷ್ಯರು ಕೂಡ ಬದುಕ್ತಾರೆ. ಹುಲ್ಲನ್ನು ತಿಂದು ಕಪ್ಪೆ ಬದುಕುತ್ತೆ, ಕಪ್ಪೆನ ತಿಂದು ಹಾವು ಬದುಕುತ್ತೆ. ಹುಲ್ಲನ್ನು ತಿಂದ್ಬಿಟ್ಟು ಮೇಕೆ ಬದುಕುತ್ತೆ, ಮೇಕೆನ ತಿಂದ್ಬಿಟ್ಟು ಸಿಂಹ ಬದುಕುತ್ತೆ. ಆದುದರಿಂದ ಆಪ್ಷನ್ 4 ಏನಿದೆಯಲ್ಲ ಸರಿ ಆಗ್ತಾ ಹೋಗುತ್ತೆ. ಅಂದರೆ ಇಲ್ಲಿ ಸರಪಳಿ ಅಲ್ಲ ಅಂತ ಕನ್ಸಿಡರ್ ಮಾಡ್ಬೋದು. ಮುಂದಿನ ಪ್ರಶ್ನೆ, ಫೈಟೋ ಭೂಗೋಳಶಾಸ್ತ್ರದ ಶಿಸ್ತು ಇದನ್ನು ಕುರಿತದ್ದಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸರಿಯಾಗಿರ್ತಕ್ಕಂಥ ಉತ್ತರ ಸಸ್ಯ ಜೀವನ ಅಂತ ಇದೆಯಲ್ಲ, ಇದು ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡ್ಕೊಂಡಾಗ ಪರಿಸರ ವಿಜ್ಞಾನದ ನೆಲೆ ನಿಕೆ ಅಂತೇಳಿ ಕರಿತೀವಿ. ಸೊ ಅದು ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ತುಂಬಾ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ಐಡೆಂಟಿಫೈ ಮಾಡ್ತೀರಾ ಹೇಗೆ ಸರಿ ಉತ್ತರ ಅಂತೇಳಿ. ನೋಡಿ, ಮಾನವ ಮತ್ತು ಪರಿಸರದ ನಡುವಿನ ಪರಸ್ಪರ ಅವಲಂಬನೆ ಅಂತಿದೆ, ಇದು ತಪ್ಪಾಗುತ್ತೆ ಆಬ್ಸಲ್ಯೂಟ್ಲಿ. ಪರಿಸರ ವ್ಯೂಹದಲ್ಲಿ ಜೀವಿಗಳ ಪಾತ್ರ ಅಂತ ಏನಿದೆಯಲ್ಲ, ಇದು ರೈಟ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ನಾವು ಅನಾಲಿಸಿಸನ್ನು ಮಾಡಬೇಕು. ಏನು ತುಂಬ ಈಸಿಯಾಗಿ ಹೇಳ್ಕೊಳ್ತಾ ಹೋಗ್ತೀನಿ ನೋಡಿ. ಇಲ್ಲೊಂದು ಪರಿಸರ ಇದೆ, ಇಲ್ಲೊಂದು ಸ್ಪೀಸೀಸ್ ಇದೆ, ಅರ್ಥ ಆಗ್ತಿದೆಯಾ? ಈ ಒಂದು ಸ್ಪೀಸೀಸ್ ಏನಿದೆಯಲ್ಲ, ಈ ಸ್ಪೀಸೀಸಿಂದ ಈ ಒಂದು ಪರಿಸರದಲ್ಲಿ ಒಂದು ಪರಿಣಾಮಕಾರಿಯಾಗಿರ್ತಕ್ಕಂಥ ಬದಲಾವಣೆಗಳು ಆಗ್ತಾ ಹೋಗುತ್ತೆ. ಈ ಸ್ಪೀಸೀಸ್ ವಹಿಸ್ತಕ್ಕಂತಹ ಒಂದು ರೋಲ್ ಅಥವಾ ಒಂದು ಪಾತ್ರ ಅಂತ ಏನು ಕರಿತೀವಲ್ಲ, ಅದನ್ನು ನಾವು ಪರಿಸರ ನಿಕೆ ಅಥವಾ ಎನ್ವಿರಾನ್ಮೆಂಟಲ್ ನಿಕೆ ಅಂತ ಕೂಡ ಕರಿತೀವಿ. ತುಂಬ ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು.
ಪರಿಸರ ವ್ಯೂಹ ಕ್ರಿಯೆಯು ಇದನ್ನು ಒಳಗೊಳ್ಳುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, ಶಕ್ತಿಯ ಹರಿವು ಮತ್ತು ಪೋಷಕಾಂಶಗಳ ಪರಿಚಲನೆ ಅಂತ ಏನಿದೆಯಲ್ಲ ಇದು ಸರಿ ಆಗ್ತಾ ಹೋಗುತ್ತೆ. ಅಬ್ಸರ್ವ್ ಮಾಡ್ಕೊಳ್ಳಿ ಒಂದು ಬಾರಿ. ತಿರುವನಂತಪುರದಿಂದ ಕೋಲ್ಕತ್ತಾದವರೆಗೆ ಸರಿಯಾದ ಸ್ವಾಭಾವಿಕ ಸಸ್ಯ ಶ್ರೇಣಿಯನ್ನು ಕಂಡುಹಿಡಿಯಿರಿ. ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ನೋಡಿ, ಇಲ್ಲಿ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು ಅಂತಿದೆ ನೋಡಿ, ಅದನ್ನು ಐಡೆಂಟಿಫೈ ಮಾಡ್ಬೋದು. ಉದುರುವ ಕಾಡುಗಳು ಅಥವಾ ಡೆಸಿಡಿಯಸ್ ಫಾರೆಸ್ಟ್ ಅಂತ ಕರೀತಾರೆ, ಅಂದರೆ ಒಣ ಸವನ್ನ ಅಂತೇಳಿ ಕರಿತೀವಿ. ನೆಕ್ಸ್ಟು ತೇವ ಒದರು ಅಂದರೆ ಮೋಯಿಸ್ಟು ವೆಟ್ ಡೆಸಿಡಿಯಸ್ ಫಾರೆಸ್ಟ್ ಅಂತ ಕರಿತೀವಿ. ಸೊ ಈ ಒಂದು ಆರ್ಡರ್ ಇದೆಯಲ್ಲ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ನಾವು ಕನ್ಸಿಡರ್ ಮಾಡ್ಬೋದಾಗುತ್ತೆ. ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. ನೋಡಿ, ಇಲ್ಲಿ ಒಂದು ಅಲೆಮಾರಿತನ, ವರ್ಗಾವಣೆ, ಜಾನುವಾರು ದೊಡ್ಡಿ ಮತ್ತು ಸ್ಥಳಾಂತರ ವಲಸೆ ಅಂತಕ್ಕಂಥದ್ದು ಏನಿದೆಯಲ್ಲ, ಎತ್ತರದ ಪ್ರದೇಶಗಳು ಮತ್ತು ತಗ್ಗು ಪ್ರದೇಶಗಳ ನಡುವೆ ತಮ್ಮ ಪ್ರಾಣಿಗಳ ಹಿಂಡುಗಳೊಂದಿಗೆ ಜನರ ಋತುಗಳಿಗೆ ಅನುಗುಣವಾಗಿ ಚಲನೆಯನ್ನು ಹೀಗೆನ್ನುತ್ತಾರೆ ಅಂತ ಕೇಳಿದ್ದಾರೆ ಅವರು. ತುಂಬ ಈಸಿಯಾಗಿ NCERT ಪುಸ್ತಕದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಬ್ರೀಫ್ ಇಂಟ್ರೊಡಕ್ಷನನ್ನು ಕೊಟ್ಟಿದ್ದಾರೆ. ಇದನ್ನು ಟ್ರಾನ್ಸ್ ಹ್ಯೂಮನ್ಸ್ ಅಂತೇಳಿ ಕರಿತೀವಿ. ಯೂಶ್ವಲ್ ಆಗಿ ನಿಮಗೆ ಉತ್ತರಾಖಂಡ ರಾಜ್ಯದಲ್ಲಿ ಇರತಕ್ಕಂತಹ ಟ್ರಾನ್ಸ್ ಹ್ಯೂಮನ್ಸನ್ನು ನಾವು ಕಂಡುಹಿಡಿಬೋದು. ಆದುದರಿಂದ NCERTಗಳು ನಾವು ಓದಬೇಕಾಗಿರುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ 49ನೇ ಪ್ರಶ್ನೆ. ಒಂದು ಪ್ರದೇಶದಲ್ಲಿ ಇರುವಂತೆ ನಿರ್ಬಂಧಿಸಲಾದ ಪ್ರಭೇದಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು. ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಗಮನಿಸಿದಾಗ ಸ್ಥಳೀಯ ಪ್ರಭೇದಗಳು ಅಂತ ಕರಿತೀವಿ. ಅದನ್ನು ನಾವು ಇಂಡೋಜೀನಿಯಸ್ ಸ್ಪೀಸೀಸ್ ಅಂತಲೂ ಕೂಡ ಕರೆಯಲಾಗುತ್ತೆ. ಒಂದು ಬಾರಿ ಗ್ಲಾನ್ಸನ್ನು ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ. ಈ ಕೆಳಗಿನ ಯಾವ ರಾಜ್ಯವು ಅತಿ ಹೆಚ್ಚು ಶೇಕಡಾವಾರು ಟ್ಯಾಂಕ್ ನೀರಾವರಿಯನ್ನು ಹೊಂದಿದೆ? ಈ ಹಿಂದೆ ನಾವು 1000 MCQs ಚಾಲೆಂಜ್ ಮಾಡಿದ್ವಲ್ಲ, ಅದನ್ನು ನೀವು ಸರಿಯಾಗಿ ಅಬ್ಸರ್ವ್ ಮಾಡಿದಂತಹ ಸಂದರ್ಭದಲ್ಲಿ, ಸರಿಯಾಗಿ ನೋಟ್ಸ್ ಮಾಡ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ತಾವು ಐಡೆಂಟಿಫೈ ಮಾಡ್ಬೋದಾಗಿತ್ತು. ರೈಟ್ ಆನ್ಸರ್ ಕರ್ನಾಟಕ ಆಗುತ್ತೆ. ಈ ಕೆಳಗಿನ ಯಾವುದು ನೈಸರ್ಗಿಕ ಸಂಪನ್ಮೂಲ ಸಂರಕ್ಷಣೆಯ ಗುರಿಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ನೈಸರ್ಗಿಕ ಸಂಪನ್ಮೂಲ ಸಂರಕ್ಷಣೆ ಮುಖ್ಯವಾಗಿರ್ತಕ್ಕಂಥ ಗುರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ರೈಟ್ ಆಪ್ಷನ್ ಏನಾಗ್ತಾ ಹೋಗುತ್ತೆ ಅಂದರೆ ಆಪ್ಷನ್ 4 ಸರಿ ಆಗ್ತಾ ಹೋಗುತ್ತೆ. ಕಾರಣ ಏನು ಅಂದರೆ ನೈಸರ್ಗಿಕ ಸಂಪನ್ಮೂಲಗಳ ಪರಿಮಿತಿಯ ಮಿತ ಬಳಕೆ ಅಂತೇನಿದೆಯಲ್ಲ, ಅಂದರೆ ಕಂಟ್ರೋಲಲ್ಲಿ ಅದನ್ನು ಯೂಸ್ ಮಾಡ್ತಕ್ಕಂಥದ್ದು ರಿಸೋರ್ಸಸ್ಗಳನ್ನು, ಅವುಗಳನ್ನು ನಾವು ನೈಸರ್ಗಿಕ ಸಂರಕ್ಷಣೆಯ ಗುರಿಯಾಗಿದೆ ಅಂತೇಳಿ ಕನ್ಸಿಡರ್ ಮಾಡ್ಬೋದಾಗುತ್ತೆ. ಭಾರತದಲ್ಲಿ ಮ್ಯಾಂಗ್ರೋವ್ ಸಸ್ಯವರ್ಗ ಯಾವ ಪ್ರದೇಶದಲ್ಲಿ ಪ್ರಮುಖವಾಗಿ ವಿಸ್ತರಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, ಪ್ರಶ್ನೆಯನ್ನು ಹೋಗೋಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ಮ್ಯಾಂಗ್ರೋವ್ ಅಂದರೆ ಏನು ಅಂತ ತಾವು ತಿಳ್ಕೊಳ್ಬೇಕು. ನೋಡಿ, ಇಲ್ಲೊಂದು ದೊಡ್ಡದಾಗಿರ್ತಕ್ಕಂಥ ಸಾಗರ ಸಮುದ್ರ ಪ್ರದೇಶ ಇದೆ. ಈ ಪ್ರದೇಶದಲ್ಲಿ ನಮಗೆ ಭೂಪ್ರದೇಶ ಇದೆ. ಈ ಸಮುದ್ರ ಮತ್ತು ಭೂಪ್ರದೇಶ ನಡುವೆ ಒಂದು ಬಲವಾಗಿರ್ತಕ್ಕಂಥ ಒಂದು ಸಸ್ಯ ಅಥವಾ ಅರಣ್ಯಗಳು ಬೆಳೆದಿರ್ತವೆ. ನೀವು ಫಾರ್ ಎಕ್ಸಾಂಪಲ್ ಸುಂದರ್ಬನ್ ನ್ಯಾಷನಲ್ ಪಾರ್ಕ್ ಅಂತಲ್ಲಿ ನೀವು ನೋಡ್ಬೋದು. ಅತಿ ಹೆಚ್ಚು ಮ್ಯಾಂಗ್ರೋವ್ಸ್ಗಳನ್ನು ಇಲ್ಲಿ ನಾವು ಕಾಣ್ತೇವೆ. ಏನು ಮಾಡುತ್ತೆ, ಭೂಮಿ ಮತ್ತು ಸೂರ್ಯ ಅಂದರೆ ಸಮುದ್ರಗಳ ಪ್ರದೇಶಗಳ ನಡುವೆ ಈ ಒಂದು ಅರಣ್ಯಗಳು ಕಂಡು ಬರ್ತವೆ. ಜೈವ ವೈವಿಧ್ಯತೆಯ ಪ್ರಕಾರವಾಗಿ ನಾವು ನೋಡಿಕೊಂಡಾಗ ಅತ್ಯಂತ ಹೆಚ್ಚು ಜೈವ ವೈವಿಧ್ಯವನ್ನು ಹೊಂದಿರುತ್ತೆ ಮ್ಯಾಂಗ್ರೋವ್ ಸಸ್ಯವರ್ಗ. ಆದುದರಿಂದ ತುಂಬಾ ಇಂಪಾರ್ಟೆಂಟು ಮ್ಯಾಂಗ್ರೋವ್ ಸಸ್ಯವರ್ಗ. ಯಾವ ಪ್ರದೇಶದಲ್ಲಿ ಪ್ರಮುಖವಾಗಿ ವಿಸ್ತರಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಸುಂದರ್ಬನ್ ಅಂತೇಳಿ ಕರಿತೀವಿ. ಇಲ್ಲೇ ಇದೆ ನೋಡಿ ಆನ್ಸರು. ಸೊ ಇಲ್ಲಿ 53ನೇ ಪ್ರಶ್ನೆಯನ್ನು ಗಮನಿಸಿದಾಗ ಇತ್ತೀಚೆಗೆ ಪತ್ತೆ ಮಾಡಲಾದ ಲೆಗ್ಯೂಮ್ ಗುಂಪಿಗೆ ಸೇರದ ನೈಟ್ರೋಜನ್ ಸ್ಥಿರೀಕರಿಸುವ ಬ್ಯಾಕ್ಟೀರಿಯಂ ಇದು N2 ಫಿಕ್ಸಿಂಗ್ ಅಂತೇಳಿ ಕರಿತೇವೆ ಅಥವಾ ನೈಟ್ರೋಜನ್ ಫಿಕ್ಸಿಂಗ್ ಅಂತೇಳಿ ಕರಿತೇವೆ. ಸರಿಯಾಗಿರ್ತಕ್ಕಂಥ ಉತ್ತರ ಅಜೋಟೋಬ್ಯಾಕ್ಟರ್ ಅಂತೇಳಿ ಇದೆಯಲ್ಲ, ಇದು ಸರಿ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ. ರೋಗ ನಿದಾನ ಶಾಸ್ತ್ರವು ಇದನ್ನು ಅಧ್ಯಯನ ಮಾಡುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಅಬ್ಸರ್ವ್ ಮಾಡ್ಕೊಂಡಾಗ ರೋಗಕಾರಕ ಅಂತೇಳಿ ಇದೆಯಲ್ಲ, ಇದು ಸರಿ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ. ವಂಶವಾಹಿ ಸಮೂಹದ ಲೈಬ್ರರಿಯನ್ನು ಇದರಿಂದ ತಯಾರಿಸಬಹುದು ಅಂತೇಳಿ ಕೇಳಿದ್ದಾರೆ. ವಂಶವಾಹಿ ಸಮೂಹದ ಲೈಬ್ರರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ಗಮನಿಸಿದಾಗ ಶಾರ್ಟ್ಗನ್ ಪ್ರಯೋಗ ಅಂತೇಳಿದ ಇದು ರೈಟ್ ಆಗ್ತದೆ. ಕರ್ನಾಟಕದ ಹುತ್ತರಿ ಸುಗ್ಗಿ ಹಬ್ಬ ಆಚರಿಸುವ ಸಮಾಜ ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಗಮನಿಸಿದಾಗ ನೋಡಿ, ರೈಟ್ ಆನ್ಸರ್ ವಿಲ್ ಬಿ ಕೊಡವ ಅಂತಕ್ಕಂಥ ಒಂದು ಸಮುದಾಯ ಇದೆಯಲ್ಲ, ಹುತ್ತರಿ ಹಬ್ಬವನ್ನು ಆಚರಣೆ ಮಾಡುತ್ತೆ. ಸರಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಬೇಕಾಗತ್ತೆ. ಚೋಳರನ್ನು ತಡಕಾಡಿನಲ್ಲಿ ಸೋಲಿಸಿದ ಸವಿನೆನಪಿಗೆ ವಿಷ್ಣುವರ್ಧನ ಕಟ್ಟಿಸಿದ ದೇವಾಲಯ ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು. ಇದು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಬೇಕಿಲ್ಲಿ. ತಲಕಾಡಿನ ಕೀರ್ತಿನಾರಾಯಣ ದೇವಾಲಯವನ್ನು ಕೂಡ ಕಟ್ಟಿಸ್ತಾನೆ, ಬೇಲೂರಿನ ಚೆನ್ನಕೇಶವ ದೇವಾಲಯವನ್ನು ಕೂಡ ಕಟ್ಟಿಸ್ತಾನೆ. ಬಟ್ ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂತ ನೋಡ್ಕೊಂಡಾಗ ಬೇಲೂರಿನ ಚೆನ್ನಕೇಶವ ದೇವಾಲಯ ಅಂತೇಳಿದೆ. ಇಲ್ಲಿ ತಲಕಾಡಿನಲ್ಲಿ ಸೋಲಿಸಿದ ನೆನಪಿಗೆ ಅಂತೇಳಿದೆಯಲ್ಲ, ತಲಕಾಡಿನ ಬೇಲೂರಿನ ಚೆನ್ನಕೇಶವ ದೇವಾಲಯ ಕಟ್ಟಿಸ್ತಾನೆ. ಸೊ ಇಲ್ಲಿ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಬಟ್ ಎರಡೂ ದೇವಾಲಯಗಳನ್ನು ಕೂಡ ಕಟ್ಟಿಸ್ತಾನೆ. ಅದರಿಂದ ಸ್ವಲ್ಪ ಕನ್ಫ್ಯೂಷನ್ ಇದೆ. ಬಟ್ ಅವ್ರು KPSC ಅಫಿಷಿಯಲ್ ಕೊಟ್ಟಿರೋದ್ರಿಂದ ಬೇಲೂರಿನ ಚೆನ್ನಕೇಶವ ದೇವಾಲಯ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ. ಕೃಷ್ಣ ಚರಿತೆಯನ್ನು ಬರೆದ ಹರಿದಾಸರು ಯಾರು ಅಂತ ಕೇಳಿದ್ದಾರೆ. ನೋಡಿ, ಕೃಷ್ಣನನ್ನು ತುಂಬ ಆರಾಧ್ಯ ದೈವವನ್ನಾಗಿ ಹೊಂದಿದ್ದು ಅವರ ಮೇಲೆ ಹೆಚ್ಚು
ರಚನೆಯನ್ನು ಬರೆದಿರ್ತಕ್ಕಂತಹ ವ್ಯಕ್ತಿ ಯಾರು ಅಥವಾ ಫೇಮಸ್ ಹರಿದಾಸ ಸಾಹಿತ್ಯದ ಪ್ರಮುಖ ವ್ಯಕ್ತಿ ಯಾರು ಅಂತ ನೋಡಿದಂಥ ಸಂದರ್ಭದಲ್ಲಿ KPSC ಕೊಟ್ಟಿರ್ತಕ್ಕಂಥ ಅಫಿಷಿಯಲ್ ಆನ್ಸರನ್ನು ನಾವು ಗಮನಿಸಿದಾಗ ಕನಕದಾಸರು ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಒಂದು ಸಾರಿ ನೀವು ಗ್ಲಾನ್ಸ್ ಮಾಡ್ಕೊಳ್ಳಿ ಕೃಷ್ಣ ಚರಿತೆಗೆ ಸಂಬಂಧಪಟ್ಟಂತೆ. ಇಟಲಿಯ ಪ್ರವಾಸಿ ಪೆಟ್ರೋ ಡೆಲ್ಲಾ ವ್ಯಾಲಿ ಇಕ್ಕೇರಿಯ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಅಂತ ಕೇಳಿದರೆ ಪ್ಯೂರ್ಲಿ ರಿಲೇಟೆಡ್ ಟು ಕರ್ನಾಟಕ ಹಿಸ್ಟ್ರಿ ಅಂತ ನಾವು ಇದನ್ನು ಹೇಳ್ಬೋದಾಗುತ್ತೆ. ಸೊ ದ ರೈಟ್ ಆನ್ಸರ್ ವಿಲ್ ಬಿ ದಿ ವೆಂಕಟಪ್ಪ ಅಂತೇಳಿ ಕರಿತೀವಲ್ಲ, ಇದು ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಅಬ್ಸರ್ವ್ ಮಾಡ್ಕೊಳ್ಳಿ. ವೆಂಕಟಪ್ಪ ನಾಯಕ ರಾಣಿ ಬೈರಾದೇವಿ ಪೋರ್ಚುಗೀಸರನ್ನ ಯಾವ ರೀತಿಯಾಗಿ ಸೋಲಿಸ್ತಾನೆ, ಇವೆಲ್ಲ ಕರ್ನಾಟಕ ಹಿಸ್ಟ್ರಿಯಲ್ಲಿ ಬರುತ್ತೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಾ ನಿಮಗೆ? ಕರ್ನಾಟಕ ಹಿಸ್ಟ್ರಿಯಿಂದ KS ಮತ್ತು ಇನ್ನಿತರ ಎಕ್ಸಾಮ್ಸ್ಗಳಿಗೆ ಪ್ರಶ್ನೆಗಳು ಬರ್ತಾ ಹೋಗ್ತವೆ. ಓಕೆನಾ? ರೈಟ್. ಇಲ್ಲಿ 65ನೇ ಪ್ರಶ್ನೆ ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ಕೊಳ್ಬೇಕು. ಈ ಕೆಳಗಿನ ಯಾವುದು ಕೇಂದ್ರ ಮೌಲ್ಯ ಅಳತೆ ಆಗಿದೆ ಅಂತ ಕೇಳಿದವರು ಮೀಡಿಯನ್ ಅಂತ ಸಮಥಿಂಗ್ ಬರುತ್ತೆ. ಇದು ಒಂದು ಬಾರಿ ಗ್ಲಾನ್ಸನ್ನು ಮಾಡ್ಕೊಳ್ಳಿ. ಇಂಗ್ಲೀಷ್ ಅವತರಣಿಕೆಯ ಪ್ರಶ್ನೆಯ ವಿಭಾಗವನ್ನು ಕೂಡ ತಾವು ಗಮನಿಸಬೇಕಾಗತ್ತೆ. ಸೊ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ ಸರಿ ಆಗ್ತಾ ಹೋಗುತ್ತೆ. ಭಾರತದಲ್ಲಿ ರಾಷ್ಟ್ರೀಯ ಆದಾಯದ ಅಂದಾಜಿಗೆ ಸಂಬಂಧಿಸಿದಂತೆ ಪ್ರಸ್ತುತ ಬಳಸಲಾದ ಬೇಸ್ ಇಯರ್ ಆಧಾರ ವರ್ಷವು ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು. 2011 ಮತ್ತು 12 ಇದೆಯಲ್ಲ, ಅದು ಸರಿ ಆಗ್ತಾ ಹೋಗುತ್ತೆ. ಈ ಕೆಳಕಂಡ ಯಾವ ಸಮಿತಿಯು ಶಿಫಾರಸಿನ ಮೇರೆಗೆ ಭಾರತ ಸರ್ಕಾರವು ಹೆಚ್ಚುವರಿ ಮೀಸಲನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ವರ್ಗಾಯಿಸಲು ನಿರ್ಧರಿಸಿತು ಅಂತ ಕೇಳಿದ್ದಾರೆ. ನೋಡಿ, 2 ವರ್ಷ ಅಲ್ಲ 3 ವರ್ಷದಿಂದನೂ ಕೂಡ ಇದು ತುಂಬಾ ಸುದ್ದಿಯಲ್ಲಿದೆ. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಬಿಮಲ್ ಜಲನ್ ಸಮಿತಿ ಅಂತ ಕರಿತೇವೆ. ನೋಡಿ, ಭಾರತ ಸಂವಿಧಾನದಲ್ಲಿ 1934ರಲ್ಲಿ ಒಂದು ಕಾಯ್ದೆಯನ್ನು ಮಾಡಲಾಗುತ್ತೆ. ಆ ಕಾಯ್ದೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ RBIಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಇದರಲ್ಲಿ RBIಯಲ್ಲಿರ್ತಕ್ಕಂಥ ಹೆಚ್ಚುವರಿ ಆಗಿರ್ತಕ್ಕಂಥ ಹಣವನ್ನು ಗೌರ್ನಮೆಂಟಿಗೆ ಅಥವಾ ಫಿನಾನ್ಸ್ ಮಿನಿಸ್ಟರ್ ಗೌರ್ನಮೆಂಟಿಗೆ ಎಕ್ಸ್ಟ್ರಾ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋ ವಿಷಯವನ್ನು ಕುರಿತಾಗಿ ಬಿಮಲ್ ಜಲನ್ ಅವರು ಏನು ಮಾಡಿದರು, ಒಂದು ಶಿಫಾರಸನ್ನು ಮಾಡಿದರು. ತುಂಬ ಸುದ್ದಿಲಿತ್ತಿದ್ದು, ಅದಕ್ಕೆ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಸ್ವಲ್ಪ ಇದನ್ನು ಅವಲೋಕನವನ್ನಾಗಿ ಮಾಡಿ. ಸೊ ಮುಂದಿನ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ. ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ಯಾವುದಿದು? ಯಾವ ವರ್ಷದಲ್ಲಿ ಪರಿಣಾಮಕಾರಿ ಆದಾಯ ಕೊರತೆಯನ್ನು ಪರಿಚಯಿಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಸರಿಯಾಗಿರ್ತಕ್ಕಂಥ ಉತ್ತರ ಡೈರೆಕ್ಟಾಗಿ 2012 ಏನಿದೆಯಲ್ಲ, ಇದು ಸರಿಯಾಗ್ತಾ ಹೋಗುತ್ತೆ. ಪರಿಣಾಮಕಾರಿ ಅವರೇನು ಹೇಳಿದರೆ ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಅಂತ ಕೇಳಿದ್ದಾರೆ. ರೈಟ್ ಆನ್ಸರ್ ವಿಲ್ ಬಿ 2012 ಸರಿಯಾಗ್ತಾ ಹೋಗುತ್ತೆ. ಸಾಂಕ್ರಾಮಿಕ ಪಿಡುಗಿಗೆ ಸಂಬಂಧಪಟ್ಟಂತೆ ಅತಿ ಕನಿಷ್ಠ ಒಳಗಾದ ವಲಯವೆಂದರೆ ಅಂತೇಳಿ ಅಂದರೆ ನೋಡಿ, ಸಾಂಕ್ರಾಮಿಕ ಪಿಡುಗುಗಳು ಅಂದರೆ ಕಮ್ಯುನಿಕೇಬಲ್ ಡಿಸೀಸಸ್ಗಳಿದಾವಲ್ಲ, ಈ ಸಂದರ್ಭದಲ್ಲಿ ಅತ್ಯಂತ ಕನಿಷ್ಠ ಪರಿಣಾಮಕ್ಕೆ ಒಳಗಾಗಿರ್ತಕ್ಕಂಥ ವಲಯ ಯಾವುದು ಅಂತ ನಾವು ಗಮನಿಸಿದಾಗ ಆಬ್ಸಲ್ಯೂಟ್ಲಿ ಕೃಷಿ ವಲಯನೇ ಆಗುತ್ತೆ. ಓಕೆನಾ? ಸಿಲ್ವರ್ ಲೈನ್ ಅಂತಲೂ ಕೂಡ ಇದಕ್ಕೆ ಕರಿತೀವಿ. ಓಕೆ, ಈ ಒಂದು ಸಿಲ್ವರ್ ಲೈನ್ ಅಂತಕ್ಕಂಥ ಒಂದು ಲೈನು, ಈ ಒಂದು ಪ್ರಶ್ನೆ ನಿಮಗೆ ಈ ಹಿಂದೆ ಯಾವುದೋ ಒಂದು ಗ್ರೂಪ್ ಸಿ ಪ್ರಶ್ನೆಯಲ್ಲಿ ಕೇಳಲಾಗಿತ್ತು. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಕೃಷಿ ವಲಯ ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಆಹಾರ ಮತ್ತು ಇಂಧನವನ್ನು ಹೊರತುಪಡಿಸಿದ ಎಲ್ಲ ಸರಕುಗಳ ಸೇವೆಯಲ್ಲಿನ ದರ ಏರಿಕೆಯನ್ನು ತೋರಿಸುವ ಹಣದುಬ್ಬರವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ಆಪ್ಷನ್ 3 ಇದೆಯಲ್ಲ, ಕೋರ್ ಹಣದುಬ್ಬರ ಅಂತ ಕರಿತೀವಿ ಅಥವಾ ಕೋರ್ ಇನ್ಫ್ಲೇಷನ್ ಅಂತೇಳಿ ಕರಿತೀವಿ. ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಈ ಕೋರ್ ಇನ್ಫ್ಲೇಷನಲ್ಲಿ ಏನಾಗ್ತಾ ಹೋಗುತ್ತೆ, ಇನ್ಫ್ಲೇಷನ್ನೇ ಇದುವೇ, ಬಟ್ ಇನ್ಫ್ಲೇಷನ್ನ ಒಂದು ಭಾಗ ಅಥವಾ ಒಂದು ವಿಧ ಅಂತ ಕನ್ಸಿಡರ್ ಮಾಡ್ಬೋದು. ಇವುಗಳನ್ನು ಆಹಾರ ಮತ್ತು ಇಂಧನದಲ್ಲಾದಂತಹ ಬೆಲೆ ಏರಿಕೆಯಲ್ಲಿ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ಇದು ಇಂಡಿಯಾದಂಥ ಮುಂದುವರಿತಿರುವ ರಾಷ್ಟ್ರಗಳಿಗೆ ಸೂಟ್ ಆಗೋದಿಲ್ಲ. ವೆಸ್ಟರ್ನ್ ಕಂಟ್ರೀಸ್ಗಳಿಗೆ ಈ ಇಂಧನ ಮತ್ತು ಆಹಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಅವರು ಇನ್ವೆಸ್ಟ್ಮೆಂಟನ್ನು ಮಾಡೋದ್ರಿಂದ ಆ ಒಂದು ರಾಷ್ಟ್ರಗಳಿಗೆ ಈ ಇನ್ಫ್ಲೇಷನ್ನು ಸೂಟಬಲ್ ಆಗುತ್ತೆ. ಬಟ್ ಭಾರತಕ್ಕೆ ಇದು ಸೂಟಬಲ್ ಆಗೋದಿಲ್ಲ. ಕರ್ನಾಟಕದಲ್ಲಿ ಹಸಿರು ತಂತ್ರಾಂಶವನ್ನು ಸಿದ್ಧಪಡಿಸಿದ ಇಲಾಖೆ ಯಾವುದು ಅಂತ ಕೇಳಿದರೆ ಇಲಾಖೆಗಳ ಬಗ್ಗೆ ಮಾಹಿತಿ ನಿಮಗೆ ಇರಲೇಬೇಕು. ರೈಟ್ ಆನ್ಸರ್ ತೋಟಗಾರಿಕೆ ಇಲಾಖೆ. ಹಸಿರು ಅಂತಕ್ಕಂಥ ತಂತ್ರಾಂಶ ತೋಟಗಾರಿಕೆ ಇಲಾಖೆ ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು. ಹಾಗಾದರೆ ಪಂಚಾಯತ್ ರಾಜ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ಪಂಚತಂತ್ರ ಅಂತಕ್ಕಂಥದ್ದು ನೆನ್ಪಿಟ್ಕೊಳ್ಬೇಕು. ಅರ್ಥ ಆಗ್ತಿದೆಯಾ ನಿಮಗೆ? ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. ನೋಡಿ, ಬೆಂಗಳೂರಿನಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಸಂಸ್ಥೆಯ ಸಂಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ. ನೋಡಿ, ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇದು. ಇಲ್ಲಿ ನೋಡಿ, VKRV ರಾವ್ ಅಂತೇಳಿದೆಯಲ್ಲ, ಇದು ಸರಿಯಾಗ್ತಾ ಹೋಗುತ್ತೆ. ಬೆಂಗಳೂರಿನಲ್ಲಿರುವ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ ಸಂಸ್ಥೆ ಸ್ಥಾಪಕರು ಡಾಕ್ಟರ್ VKRV ರಾವ್. ತುಂಬಾ ಇಂಪಾರ್ಟೆಂಟು. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದ್ದೀನಿ ನಿಮಗೆ? ಈ ರೀತಿಯಾಗಿರ್ತಕ್ಕಂಥ ಒಂದು ಬೌನ್ಸರ್ ಪ್ರಶ್ನೆಗಳು ಬಂದುಬಿಡ್ತವೆ.
ನಾವು ಅವಾಗ ಕಾಷಿಯಸ್ ಆಗಿ ಡಿಸಿಷನನ್ನು ತೆಗೆದುಕೊಳ್ಬೇಕಾಗತ್ತೆ. 73ನೇ ಪ್ರಶ್ನೆ, ಮೂಲಸೌಕರ್ಯಗಳ ಒಪ್ಪಂದಗಳು PPP ಮತ್ತು ಸಾರ್ವಜನಿಕ ಉಪಯುಕ್ತತೆಗಳಲ್ಲಿನ ಸಮಸ್ಯೆಗಳನ್ನು ಪರಿಹರಿಸಲು ಯಾವ ಮಸೂದೆಯನ್ನು ಅಂಗೀಕರಿಸಲು ಪ್ರಸ್ತಾಪಿಸಲಾಗಿದೆ ಅಂತ ಕೇಳಿದರೆ, ಸಮ್ಟೈಮ್ಸ್ ಏನು ಮಾಡ್ತಾನೆ ನಿಮಗೆ ಬಿಲ್ಗಳ ಬಗ್ಗೆ ಅಂದರೆ ಮಸೂದೆಗಳ ಬಗ್ಗೆಯೂ ಕೂಡ ಪ್ರಶ್ನೆ ಕೇಳುವಂತಹ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಸಾರ್ವಜನಿಕ ಉಪಯುಕ್ತತೆ ವಿವಾದಗಳ ಪರಿಹಾರ ಮಸೂದೆ ಅಂತ ಏನಿದೆಯಲ್ಲ ಇದು ಸರಿಯಾಗ್ತಾ ಹೋಗುತ್ತೆ. ಓಕೆನಾ, ಅರ್ಥ ಆಗ್ತಿದೆಯಾ ನಿಮಗೆ? ಸರಿಯಾದ ಕ್ರಮದಲ್ಲಿ ಬಜೆಟನ್ನು ಜಾರಿಗೊಳಿಸುವಲ್ಲಿ ಕೆಳಗಿನ ಹಂತಗಳನ್ನು ವ್ಯವಸ್ಥೆಗೊಳಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ತುಂಬ ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು. ಹೇಗೆ ನೋಡಿ, ಮೊದಲನೇ ಹಂತದಲ್ಲಿ ಶಾಸಕಾಂಗಕ್ಕೆ ಪ್ರಸ್ತುತಿ ಅಂತೇಳಿದೆಯಲ್ಲ, ಪ್ರಸ್ತಾವನೆಯನ್ನು ಮೊದಲ ಬಾರಿಗೆ ಇಲ್ಲಿ ಕಳಿಸಲಾಗುತ್ತೆ. ಸೊ ವಿತ್ ದಟ್ ಐಡಿಯಾ, ಬೇಸಿಕ್ ಐಡಿಯಾ ಆಪ್ಷನ್ ಏನಾಗುತ್ತೆ, ಎಲಿಮಿನೇಟ್ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಾ ನಿಮಗೆ? ಅದೇ ರೀತಿಯಾಗಿ ಸಾಮಾನ್ಯ ಚರ್ಚೆ, ಜನರಲ್ ಡಿಸ್ಕಷನ್ ಇರುತ್ತೆ ಆ ಟೈಮಲ್ಲಿ. ಓಕೆ, ಆದುದರಿಂದ ವಿ ಅಂದರೆ 5ನೇದಾದಮೇಲೆ ಮೊದಲನೇದು ಬರಬೇಕು. ಸೊ ಇಲ್ಲಿ ಕರೆಕ್ಟ್ ಇದೆ, ಏನು ತೊಂದರೆ ಇಲ್ಲ. ಅಂದರೆ 3 ಆಪ್ಷನಲ್ಲೂ ಕೂಡ ಸೆಕೆಂಡ್ ಒನ್ ಫಸ್ಟ್ ಇರೋದ್ರಿಂದ ನಮಗೆ ಎಲಿಮಿನೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಥರ್ಡ್ ಒನ್ನನ್ನು ನೋಡ್ಕೊಳ್ಳೋಣ. 3ನೇ ಹಂತ ಯಾವುದು ಅಂತ ನೋಡ್ಕೊಂಡಂತಹ ಸಂದರ್ಭದಲ್ಲಿ ನಮಗೆ ವಿನಿಯೋಗದ ಮಸೂದೆಯನ್ನು ಅಂಗೀಕರಿಸುವುದಿದೆಯಲ್ಲ, ಇದೇನಾಗ್ತಾ ಹೋಗುತ್ತೆ, ಥರ್ಡ್ ಪ್ಲೇಸಲ್ಲಿ ಬರುತ್ತೆ. ಇದು ಫಸ್ಟ್ ಪ್ಲೇಸಲ್ಲಿ ಬಂದರೆ, ಇದು ಸೆಕೆಂಡ್ ಪ್ಲೇಸಲ್ಲಿ ಬಂದರೆ, ಇದು ಥರ್ಡ್ ಪ್ಲೇಸಲ್ಲಿ ಬರುತ್ತೆ. 2 ಅನ್ನೋದು ಥರ್ಡ್ ಪ್ಲೇಸಲ್ಲಿ ಎಲ್ಲಿದೆ, ಎಲ್ಲೂ ಕೂಡ ಇಲ್ಲ. ಆಪ್ಷನ್ ಎ ಅಲ್ಲಿ ಮಾತ್ರ ಇದೆ. ಆದುದರಿಂದ ಆಪ್ಷನ್ 2 ಇದೆಲ್ಲ ಸರಿ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ತಾವು ಟ್ರಿಕ್ಸನ್ನು ಬಳಸ್ಕೊಂಡ್ಬಿಟ್ಟು ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕಾಗತ್ತೆ. ನೋಡಿ, ಎಲ್ಲ ಸೇವೆಗಳ ಮೇಲೆ 0.5% ಯಾವ ಸುಸ್ತಿ ತೆರವನ್ನು ವಿಧಿಸಲಾಗುತ್ತದೆ ಅಂತ ಕೇಳಿದರೆ, ಅಂದರೆ 0.5% ಸೆಸ್ ಇದೆಯಲ್ಲ, ಸ್ವಚ್ಛ ಭಾರತ್ ಮತ್ತು ಕೃಷಿ ಕಲ್ಯಾಣ ಇವೆರಡಕ್ಕೂ ಕೂಡ ನಾವು ವಿಧಿಸಲಾಗುತ್ತೆ. ಆದುದರಿಂದ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ 4 ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸರ್ಕಾರವು ಕರ್ನಾಟಕದಲ್ಲಿ ಒನಕೆ ಓಬವ್ವನ ಜ್ಞಾಪಕಾರ್ಥಕವಾಗಿ ಡ್ಯಾಶ್ ರಂದು ಓಬವ್ವ ಜಯಂತಿಯನ್ನು ಆಚರಿಸಲು ನಿರ್ಧರಿಸಲಾಗಿದೆ ಅಂತೇಳಿ ಕ್ವಶನನ್ನು ಕೇಳಿರುವಂಥದ್ದು. ದ ರೈಟ್ ಆನ್ಸರ್ ನವೆಂಬರ್ 11 ಏನಿದೆಯಲ್ಲ ಇದು ಸರಿ ಉತ್ತರ ಆಗ್ತಾ ಹೋಗುತ್ತೆ. ಸೊ ಹಾಗಾದರೆ ಜನಜಾತಿಯ ದಿವಸ್ ಅಂತೇಳಿ ಸೆಲೆಬ್ರೇಟ್ ಮಾಡ್ತೀವಿ. ಯಾವ ದಿನ ನಾವು ಜನಜಾತಿ ದಿವಸನ್ನು ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನು ಕಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಒಂದು ಕಡೆ ನಮಗೆ ಪ್ರತಿಪಾದನೆಯನ್ನು ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ನಮಗೆ ಅಸರ್ಷನ್ ಕಾರಣವನ್ನು ಕೊಟ್ಟಿದ್ದಾರೆ, ರೀಸನನ್ನು ಕೂಡ ಕೊಟ್ಟಿದ್ದಾರೆ. ಅಸರ್ಷನ್ ಮತ್ತು ರೀಸನಿಂಗ್ ಪ್ರಶ್ನೆ ಇದು. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಡೈರೆಕ್ಟಾಗಿ ಹೇಳಿಬಿಡ್ತೀನಿ. ಎ ಮತ್ತು ಆರ್ ಎರಡೂ ನಿಜ, ಆದರೆ ಆರ್ ಎಂಬುದು ಎಗೆ ಸರಿಯಾದ ವಿವರಣೆ ಅಲ್ಲ ಅಂತ ಇದೆ. ಎರಡೂ ಸ್ಟೇಟ್ಮೆಂಟ್ಗಳು ಕೂಡ ಕರೆಕ್ಟ್ ಇದ್ದಾವೆ. ಏನದು ಸ್ಟೇಟ್ಮೆಂಟು? ಸಾರ್ವಜನಿಕ ಆರೋಗ್ಯ, ಸಾರ್ವಜನಿಕ ನೈರ್ಮಲ್ಯ ಮತ್ತು ಸಾರ್ವಜನಿಕ ಉಪಯುಕ್ತತಾ ಸೇವೆಗಳು ಗ್ರಾಮ ಪಂಚಾಯಿತಿಗಳಿಂದ ನಿರ್ವಹಿಸಲ್ಪಡುತ್ತದೆ. ಸರಿ ಇದೆ. ಕಾನೂನು ಮತ್ತು ಸುವ್ಯವಸ್ಥೆಯ ಪಾಲನೆಯು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರುವುದಿಲ್ಲ ಅಂತೇಳಿದೆ. ಫಸ್ಟ್ ಆಫ್ ಆಲ್ ಇದು ಸದಿದ್ರೂ ಕೂಡ ಇದಕ್ಕೆ ಕರೆಕ್ಟಾಗಿ ಎಕ್ಸ್ಪ್ಲನೇಷನನ್ನು ಕೊಡ್ತಿಲ್ಲ. ಲ್ಯಾಂಡ್ ಆರ್ಡರ್ ನಮಗೆ ಗೊತ್ತಿದೆ, ಸ್ಟೇಟ್ ಲಿಸ್ಟಲ್ಲಿ ಬರುತ್ತೆ, ಬಟ್ ಪಂಚಾಯತ್ ವ್ಯಾಪ್ತಿ ಅಡಿಯಲ್ಲಿ ಬರೋದಿಲ್ಲ. ಅದು ಕರೆಕ್ಟೇ ಹೇಳಿದರು ಅವರು, ರೈಟ್ ಆನ್ಸರು. ಬಟ್ ಇದು ಕರೆಕ್ಟಾಗಿರ್ತಕ್ಕಂಥ ಎಕ್ಸ್ಪ್ಲನೇಷನ್ ಅಲ್ಲ ಅಂತ ಹೇಳಿದ್ದಾರೆ. ಅದರಿಂದ ಆಪ್ಷನ್ 2 ಸರಿಯಾಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆಯನ್ನು ಅಬ್ಸರ್ವ್ ಮಾಡ್ಕೊಳ್ತಾ ಹೋಗೋಣ. ಅಗೇನ್ ಮತ್ತೆ ಅಸರ್ಷನ್ ಮತ್ತು ರೀಸನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಇದು. ತುಂಬ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಏನು ಸರಿಯಾಗಿರ್ತಕ್ಕಂಥ ಪ್ರಶ್ನೆ ಅನ್ನೋದನ್ನು ನೋಡೋದಾದರೆ ನಮಗೆ ಆಪ್ಷನ್ 3 ಇದೆಯಲ್ಲ ಅದು ಸರಿಯಾಗ್ತಾ ಹೋಗುತ್ತೆ. ರೈಟ್. ಸಹಕಾರಿ ಸಂಘಟನೆಯು ಸ್ವಯಂ ಪ್ರೇರಿತ ಮತ್ತು ಮುಕ್ತ ಸದಸ್ಯತ್ವವನ್ನು ಹೊಂದಿರುತ್ತದೆ. ಸರಿಯಾಗಿದೆ. ಸಹಕಾರಿ ಸಂಘಟನೆಯ ಪ್ರಮುಖ ಗುರಿ ಲಾಭವನ್ನು ಗಳಿಸುವುದು. ತಪ್ಪು. ಆರ್ ಅನ್ನೋದು ತಪ್ಪು ಅನ್ನೋದು ಯಾವ ಆಪ್ಷನಲ್ಲಿದೆ? ನಮಗೆ 3 ಆಪ್ಷನಲ್ಲಿ ಮಾತ್ರ ಇರೋದ್ರಿಂದ ಸರಿ ಆಪ್ಷನ್ ಯಾವುದಾಗುತ್ತೆ? 3 ಸರಿಯಾಗ್ತಾ ಹೋಗುತ್ತೆ. ನೋಡಿ, ನೀವು ಹೆಚ್ಚು MCQಸ್ಗಳನ್ನು ಬಿಡಿಸಿ. ಕಾರಣ ಏನು ಅಂದರೆ ನಿಮಗೆ ಎಷ್ಟೇ ಬುದ್ಧಿವಂತಿಕೆ ಇದ್ರೂ ಕೂಡ ನೀವು ವ್ಯಕ್ತಪಡಿಸಬೇಕಾಗಿರೋದು ನೀವು MCQ ಮಾಡೆಲ್ನಲ್ಲಿ ಮಾತ್ರನೇ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ತುಂಬ ಫೇವ್ರೇಟ್ ಆಗಿರ್ತಕ್ಕಂಥ KPSC ಫೇವ್ರೇಟ್ ಪ್ರಶ್ನೆ ಇದು. ನೋಡಿ, ಇಲ್ಲಿ ನಿಮಗೆ ನರಸಿಂಹನ್ ಸಮಿತಿ ಒಂದು ಕಡೆ ಪಟ್ಟಿ ಕೊಟ್ಟಿರಿ, ಇನ್ನೊಂದು ಕಡೆ ಪಟ್ಟಿನೂ ಕೊಡ್ತಾರೆ. ಇಲ್ಲಿ ಇರ್ತಕ್ಕಂತಹ ಕೆಲವೊಂದು ಶಿಫಾರಸುಗಳನ್ನು ಅಥವಾ ಕಮಿಟಿಗಳನ್ನು ನಾವು ಐಡೆಂಟಿಫೈ ಮಾಡಬೇಕು. ನರಸಿಂಹನ್ ಸಮಿತಿ ಅಂದ ತಕ್ಷಣ ನೀವು ಎಲ್ಲಿಗೆ ಡೈರೆಕ್ಟಾಗಿ ಹೋಗಬೇಕು? ಬ್ಯಾಂಕಿಂಗ್ ವಲಯದ ಸುಧಾರಣೆಗಳು ಅಂತ ಬಂದುಬಿಡಿ ಡೈರೆಕ್ಟಾಗಿ. ಹಾಗಾದರೆ A3 ಅಂತ ಬಂದುಬಿಡ್ತು ಅಂದರೆ ನಿಮಗೆ A ಕ್ಯಾನ್ಸಲ್ ಆಗುತ್ತೆ, B ಕ್ಯಾನ್ಸಲ್ ಆಗುತ್ತೆ. ಸೊ ಅದೇ ರೀತಿಯಾಗಿ ಏನದು 2 ಆಪ್ಷನಲ್ಲಿದೆ, ಎರಡನ್ನೂ ಕೂಡ ನಾವು ಹೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ. B ಯಾವುದು ಅಂತ ಗೊತ್ತಾಗಿದ ತಕ್ಷಣ ನಮಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ರೈಟ್ ಆನ್ಸರ್ನ. ಬಲವಂತರಾಯ್ ಮೆಹ್ತಾ ಸಮಿತಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಡೈರೆಕ್ಟಾಗಿ ಹೋಗ್ಬಿಡಿ ಪಂಚಾಯತ್ ರಾಜಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ನಮಗೆಲ್ಲ ಗೊತ್ತಿದ್ದು. ಸೊ ಆದುದರಿಂದ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ 4 ಆಗುತ್ತೆ. ಬೇರೆ ಯಾವುದೋ ನಮಗೆ ಗೊತ್ತಿರೋ ಅವಶ್ಯಕತೆಯೇ ಇಲ್ಲ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಇಲ್ಲಿ ಕೃಷಿ ಸಾಲ ವ್ಯವಸ್ಥೆ ಅಂತ ಏನಿದೆಯಲ್ಲ, ಕೃಷಿ ಸಮಿತಿ ಅಂತಕ್ಕಂಥದ್ದು ತೆರಿಗೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದು? ರಾಜಾ ಚಲ್ಲಯ್ಯ ಸಮಿತಿ ಅಂತಕ್ಕಂಥದ್ದು.
ಎಗೇನ್ ಮತ್ತೆ KPSC ಫೇವ್ರೇಟ್ ಆಗಿರ್ತಕ್ಕಂತಹ ಪ್ರಶ್ನೆ ನೋಡಿ, ಒಂದು ಕಡೆ ಪಟ್ಟಿ, ಇನ್ನೊಂದು ಕಡೆ ಎಗೇನ್ ಮತ್ತೆ ಪಟ್ಟಿ ಕೊಟ್ಟಿದ್ದಾರೆ. ಸರಿಯಾಗಿರ್ತಕ್ಕಂಥ ಉತ್ತರ ಐಡೆಂಟಿಫೈ ಮಾಡಬೇಕು. 52ನೇ ಸಂವಿಧಾನಾತ್ಮಕ ತಿದ್ದುಪಡಿ ಅಂದ ತಕ್ಷಣ ಕಣ್ಣು ಮುಚ್ಕೊಂಡು ನೀವು ಎಲ್ಲಿ ಹೋಗಬೇಕು? ಪಕ್ಷಾಂತರ ನಿಷೇಧ ಕಾಯ್ದೆಗೆ ಹೋಗಬೇಕು. ವಿತ್ ದಟ್ ಐಡಿಯಾ ಆಪ್ಷನ್ 2 ಕ್ಯಾನ್ಸಲ್, ಆಪ್ಷನ್ 3 ಕೂಡ ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ. ಬಿಗೆ ರೈಟ್ ಆನ್ಸರ್ ಯಾವುದು ಅಂತ ಐಡೆಂಟಿಫೈ ಮಾಡಿಬಿಟ್ರೆ ನಮಗೆ ಈಸಿಯಾಗಿ ಉತ್ತರ ಸಿಗ್ತಾ ಹೋಗುತ್ತೆ. ಸಂವಿಧಾನದ 73ನೇ ಸಂವಿಧಾನ ತಿದ್ದುಪಡಿ ಏನಿದೆಯಲ್ಲ, ಸೊ ಇದು ಯಾವುದಕ್ಕೆ ಬಿಲಾಂಗ್ ಆಗಿದೆ ಅಂತ ನೋಡ್ಕೊಂಡಾಗ 1ನೇ ಪಂಚಾಯತ್ ರಾಜ್ ಕಾಯ್ದೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಬಿ ಅನ್ನೋದು ಒಂದು ಆಪ್ಷನ್ಗೆ ಎಲ್ಲಿದೆ? ಇಲ್ಲಿ ಮಾತ್ರ ಇದೆ. ಆದುದರಿಂದ ಆಪ್ಷನ್ ಎ ಅನ್ನೋದು ಸರಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಗಮನವಿಟ್ಟು ಅಬ್ಸರ್ವ್ ಮಾಡ್ಕೊಳ್ತಾ ಹೋಗಿ, ಪ್ರಶ್ನೆಗಳು ಬರುವಂಥ ಚಾನ್ಸಸ್ ಜಾಸ್ತಿ ಇದೆ. ಮುಂದಿನ ಪ್ರಶ್ನೆ ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ನೋಡಿ. ಈ ಯಾವ ಭಾರತೀಯ ಸಂಸ್ಥೆಯು ಯುವಿಕಾ ಎನ್ನುವ ಹೆಸರಿನಲ್ಲಿ ಶಾಲಾ ಮಕ್ಕಳಿಗೆ ತರಬೇತಿಯನ್ನು ಕಾರ್ಯಕ್ರಮವನ್ನು ನಡೆಸುತ್ತಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು. ರೈಟ್ ಆನ್ಸರ್ ಯುವಿಕಾ ಅಂತಕ್ಕಂಥದ್ದು ಪ್ಯೂರ್ಲಿ ರಿಲೇಟೆಡ್ ಟು ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ. ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಯಾವ ಒಂದು ಯೋಜನೆಯು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಿದೆಯೋ ಅದು ಡೈರೆಕ್ಟಾಗಿ ನಿಮಗೆ ಎಲ್ಲಿ ಬರುವಂಥ ಚಾನ್ಸಸ್ ಇದೆ? ಪೇಪರ್ 2 ಅಲ್ಲಿ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ. ಯುವಿಕಾ ಅಂತಕ್ಕಂಥ ಪ್ರೋಗ್ರಾಮನ್ನು ಶಾಲಾ ಮಕ್ಕಳಿಗೆ ತರಬೇತಿ ಕೊಡೋದಕ್ಕೋಸ್ಕರ ಜಾಸ್ತಿ ಮಾಡಲಾಗಿರುವಂಥದ್ದು ಇಸ್ರೋಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆಯನ್ನು ಅಬ್ಸರ್ವ್ ಮಾಡ್ಕೊಳ್ತಾ ಹೋಗೋಣ. ಸುಧಾರಿತ ತಂತ್ರಜ್ಞಾನವನ್ನು ಬಳಸಿ ಸಮೀಕ್ಷೆ ಮತ್ತು ನಕ್ಷೆಯನ್ನು ರಚಿಸಲು ಭಾರತ ಸರ್ಕಾರ ಜಾರಿಗೊಳಿಸಿರುವ ಯೋಜನೆ ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು. ಸರಿಯಾಗಿರ್ತಕ್ಕಂಥ ಉತ್ತರ ಸ್ವಾಮಿತ್ವ. 2021ರಿಂದಲೂ ಕೂಡ ಸ್ವಾಮಿತ್ವ ತುಂಬ ಸುದ್ದಿಲಿದೆ. ಆದುದರಿಂದ ಇಟ್ ಈಸ್ ನೆಸೆಸರಿ ಟು ರೀಡ್ ಅಬೌಟ್ ದಿಸ್ ಕೈಂಡ್ ಆಫ್ ಇನ್ಫಾರ್ಮೇಷನ್. ಯಾವ ಚಳುವಳಿಯ ನಂತರ ಕರ್ನಾಟಕಕ್ಕೆ ಗಾಂಧಿ ಪ್ರಾಂತ್ಯ ಅಂತೇಳಿ ಹೆಸರು ಬಂತು ಅಂತ ಪ್ರಶ್ನೆ ಕೇಳಿದ್ದಾರೆ. ಡೈರೆಕ್ಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಸುಮಾರು ಬಾರಿ ಈ ಒಂದು ಪ್ರಶ್ನೆಯನ್ನು ರಿಪೀಟ್ ಮಾಡಿದ್ದಾರೆ. ಇದು ನಾಗರಿಕ ಅವಿಧೇಯ ಚಳುವಳಿ ಅಂತಿದೆಯಲ್ಲ, ಸವಿನಯ ಕಾನೂನು ಭಂಗ ಚಳುವಳಿ ಅಂತಲೂ ಕೂಡ ಇದಕ್ಕೆ ಕರಿತೀವಿ. 1930ರ ಸಂದರ್ಭದಲ್ಲಿ ಆಗುತ್ತೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. 84ನೇ ಪ್ರಶ್ನೆ. 1924ರ ಬೆಳಗಾಂ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಅಂತ ಕೇಳಿದ್ದಾರೆ. ಡೈರೆಕ್ಟ್ ಹಿಟ್ಟು ಮಹಾತ್ಮ ಗಾಂಧೀಜಿಯವರು. ತುಂಬಾ ಫೇಮಸ್ ಆಗಿರ್ತಕ್ಕಂತಹ ಒಂದು ಕಾಂಗ್ರೆಸ್ ಅಧಿವೇಶನ ಇದು. ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯನ್ನು ಹೊಂದಿಸಿದ ಏಕೈಕ ಕಾಂಗ್ರೆಸ್ ಅಧಿವೇಶನ ಅದಾಗಿತ್ತು. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದ ಯಾವ ನಗರದಲ್ಲಿ ತನ್ನ ಮೊದಲ ಕಾರ್ಖಾನೆಯನ್ನು ಸ್ಥಾಪಿಸಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೂರತ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಅಹಮದ್ ಶಾ ಅಬ್ದಾಲಿಯ ಭಾರತದ ಆಕ್ರಮಣದ ಸಮಯದಲ್ಲಿ ಯಾರು ಮೊಘಲ್ ಸಾಮ್ರಾಟನಾಗಿದ್ದನು ಅಂತ ಕೇಳಿದ್ದಾರೆ. ಅಂದರೆ ಅಹಮದ್ ಶಾ ಅಬ್ದಾಲಿ ಏನಿದ್ದಾನಲ್ಲ, ಇವನು ಭಾರತದ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆ ಟೈಮ್ನ ಮೊಘಲ್ ಸಾಮ್ರಾಟ ಯಾರಾಗಿದ್ದರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಶಾ ಆಲಂ ಅಂತ ಹೇಳಿದ್ರು ನೋಡಿ. 1ನೇ ಶಾ ಆಲಂ ಅಂತ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಸರಿಯಾಗಿ ಗಮನಿಸ್ಕೊಳ್ಬೇಕು. ಮೊಘಲರ ಮೇಲೆ ಯಾವಾಗಲೂ ಕೂಡ KPSC ಇಂಟ್ರೆಸ್ಟನ್ನು ಹೊಂದಿರುತ್ತೆ, ಪ್ರಶ್ನೆಯನ್ನು ಕೇಳ್ತಾನೆ. ಆದುದರಿಂದ ಗ್ಲಾನ್ಸನ್ನು ಮಾಡ್ಕೊಳ್ಬೇಕಾಗುತ್ತೆ. ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. 87ನೇ ಪ್ರಶ್ನೆ. ಕರ್ನಾಟಕ ಅಂದರೆ ಭಾರತದಲ್ಲಿ ಕರ್ನಾಟಕ ರಾಜ್ಯವು ತನ್ನ ಜನಸಂಖ್ಯೆಯಲ್ಲಿ ನಗರ ಜನಸಂಖ್ಯೆಯಲ್ಲಿ ಪ್ರಮಾಣದಲ್ಲಿ 8ನೇ ಸ್ಥಾನವನ್ನು ಹೊಂದಿದೆ. ಈ ಕೆಳಗಂಡ ಆಯ್ಕೆಗಳನ್ನು ಪರಿಗಣಿಸಿ 2011ರ ಜನಗಣತಿ ಪ್ರಕಾರ ಕರ್ನಾಟಕದ ಶೇಕಡಾವಾರು ಜನಸಂಖ್ಯೆಯನ್ನು ಗುರುತಿಸಿ ಅಂತ ಇದೆ. ಅಂದರೆ ನಾವೇನು ಮಾಡಬೇಕು? 2011ರ ಜನಗಣತಿ ಪ್ರಕಾರ ಶೇಕಡಾವಾರು ಜನಸಂಖ್ಯೆ ಎಷ್ಟಿದೆ ಅಂತ ನೋಡಬೇಕಾಗತ್ತೆ. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ 2. 38% ಏನಿದೆಯಲ್ಲ, ನಾವು 38%ಅನ್ನು 2011ರ ಜನಗಣತಿ ಪ್ರಕಾರ ಐಡೆಂಟಿಫೈ ಮಾಡ್ಬೋದಾಗುತ್ತೆ. ಬೋರಿಯಲ್ ಬಯೋಮ್ ಏನನ್ನು ಸೂಚಿಸುತ್ತದೆ? ಬೋರಿಯಲ್ ಬಯೋಮ್ ಬಗ್ಗೆ ಹೇಳ್ತಾ ಇರೋದು ಇವರು. ಸೊ ಇದು ಸ್ವಲ್ಪ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಲ್ಪ ಟೆಕ್ನಿಕಲ್ ಪ್ರಶ್ನೆ ಆಗಿರೋದ್ರಿಂದ ನಾವು ಇದನ್ನು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಬೇಕು. ಲೊರೇಷಿಯನ್ ಬಯೋಮ್ ಅಂತೇಳಿದ್ದೀರಾ, ಇದು ಸರಿಯಾಗ್ತಾ ಹೋಗುತ್ತೆ. 89ನೇ ಪ್ರಶ್ನೆ. 2024ರ ಒಲಿಂಪಿಕ್ ಕ್ರೀಡಾಕೂಟವನ್ನು ಯಾವ ನಗರ ಆಯೋಜಿಸಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಈಸಿಯಾಗಿರ್ತಕ್ಕಂತಹ ಪ್ರಶ್ನೆ. ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ, ಪ್ಯಾರಿಸ್ ಅಂತಕ್ಕಂಥದ್ದು ಸರಿಯಾಗ್ತಾ ಹೋಗುತ್ತೆ. ಈ ಕೆಳಗಿನ ಯಾವ ಭೂಕಂಪ ಅಲೆಗಳು ಅಧಿಕೇಂದ್ರದಲ್ಲಿ ಹೆಚ್ಚು ವಿನಾಶಕಾರಿಯಾಗಿದೆ? ಅಂದರೆ ಎಪಿಸೆಂಟರಲ್ಲಿ ಅತಿ ಹೆಚ್ಚು ವಿನಾಶಕಾರಿಯಾಗಿರ್ತಕ್ಕಂತಹ ಭೂವಿಕಿರಣ ಯಾವುದು ಅಂತ ಕೇಳಿದಾಗ ಎಲ್ ಅಲೆಗಳು ಅಂತೇನಿದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಅಬ್ಸರ್ವ್ ಮಾಡ್ಕೊಳ್ಳಿ ನೀಟಾಗಿ. ಭೂಕಂಪದ ಮೇಲೆ ಪ್ರತಿ ವರ್ಷವೂ ಕೂಡ ಪ್ರಶ್ನೆಗಳು ಆಗ್ತಾ ಇದ್ದಾವೆ. ಈಗೇನು ಮತ್ತೆ KPSC ಫೇವ್ರೇಟ್ ಆಗಿರ್ತಕ್ಕಂಥ ಪ್ರಶ್ನೆ ನೋಡಿ. ಒಂದು ಬಾರಿ ಗ್ಲಾನ್ಸನ್ನು ಮಾಡ್ಕೊಳ್ಳಿ. ಪಟ್ಟಿ 1 ಕೊಟ್ಟಾರೆ, ಪಟ್ಟಿ 2 ಕೊಟ್ಟಾರೆ. ಮಡಚಿದ ಫೋಲ್ಡ್ ಪರ್ವತಗಳು ಜ್ವಾಲಾಮುಖಿ ಪರ್ವತ, ಫೋಲ್ಟ್ ಬ್ಲ್ಯಾಕ್ ಪರ್ವತ, ಮೇಲ್ಮುಖವಾದ ಗುಮ್ಮಟಾಕಾರದ ಪರ್ವತ ಅಂತೇಳಿದೆ. ಸೊ ರೈಟ್ ಆನ್ಸರನ್ನು ನೋಡ್ಕೊಂಡಾಗ ಒಂದು ಸ್ವಲ್ಪ ಹೇಳ್ಕೊಡ್ತೀನಿ ನೋಡಿ ನಿಮಗೆ. ಮಡಚಿದ ಫೋಲ್ಡ್ ಪರ್ವತ ಅಂತ ಏನಿದೆಯಲ್ಲ, ಸೊ ಅದಕ್ಕೆ ಯಾವುದು ಸರಿಯಾಗುತ್ತೆ ಅಂತ ನೋಡ್ಕೊಂಡಾಗ ನಿಮಗೆ ಹಿಮಾಲಯಗಳು, ನಮಗೆ ಮಡಿಕೆ ಪರ್ವತಗಳು ಅಂತ ನಾವು ಫಸ್ಟ್ PUC ಬುಕ್ಕಲ್ಲಿ ನಿಮಗೆ ಗೊತ್ತಿದೆ. ಅದಾಗ್ತದೆ, ಫಸ್ಟ್ PUC ಬುಕ್ಕಲ್ಲೇ ಮಡಿಕೆ ಪರ್ವತಗಳು, ಹಿಮಾಲಯಗಳು ಅಂತೇಳಿ ಕೊಟ್ಬಿಟ್ಟಿದ್ದಾರೆ. ಆದುದರಿಂದ A3 ಎಲ್ಲಿದೆ ನೋಡಿ, 2 ಆಪ್ಷನಲ್ಲಿದೆ. ವಿತ್ ದಟ್ ಐಡಿಯಾ ಆಪ್ಷನ್ ಎ ಇಸ್ ಗಟ್, ಆಪ್ಷನ್ 3 ಕೂಡ
ಹೋಗ್ತದೆ. ರೈಟ್, ಹಾಗಾದರೆ ಎರಡನೇ ಆಪ್ಷನನ್ನು ನಾವು ಇನ್ ಡೀಟೇಲಾಗಿ ಅಬ್ಸರ್ವ್ ಮಾಡ್ಕೊಂಡಾಗ ನಿಮಗೆ B1 ಅಂತಿದೆ ನೋಡಿ, ಅಂದರೆ ಜ್ವಾಲಾಮುಖಿ ಪರ್ವತಗಳು ಕೋಟೋಪಾಕ್ಸಿ. ಈಕ್ವೆಡಾರ್ ಅಂತಕ್ಕಂಥ ಒಂದು ದೇಶದಲ್ಲಿ ಕೋಟೋಪಾಕ್ಸಿ ಅಂತಕ್ಕಂಥ ಒಂದು ಜ್ವಾಲಾಮುಖಿ ಪರ್ವತಗಳು ಕಂಡು ಬರ್ತವೆ. ಅರ್ಥ ಆಗ್ತಿದೆಯಾ? ಸೊ ಆದುದರಿಂದ ಈ ಜ್ವಾಲಾಮುಖಿ ಪರ್ವತ ಈಕ್ವೆಡಾರಿಗೆ ಸಂಬಂಧಪಟ್ಟಿದೆ. ವಿತ್ ದಟ್ ಐಡಿಯಾ ಬಿ ಅನ್ನೋದು ಒಂದಕ್ಕೆ ಸಂಬಂಧಪಟ್ಟಿದೆ. ನಮಗೆ ಆಪ್ಷನ್ 2 ಅನ್ನೋದು ಓಕೆ, ಬಿ ಅನ್ನೋದು ಎರಡರಲ್ಲೂ ಕೂಡ ಒಂದು ಅನ್ನೋದಿದೆ. ಓಕೆ, ಹೋಲ್ಡ್ ಮಾಡ್ಕೊಳ್ಳೋಣ. C4ಗೆ ಇದೆಯಾ ಅಥವಾ C2ಗೆ ಇದೆಯಾ ಅನ್ನೋದು ನಾವು ನೋಡ್ಕೊಳ್ಬೇಕು. ಬ್ಲ್ಯಾಕ್ ಫಾರೆಸ್ಟ್ ಅಥವಾ ಫಾಲ್ಟ್ ಬ್ಲ್ಯಾಕ್ ಫಾರೆಸ್ಟ್ ಅಂತ ತುಂಬ ಸುದ್ದಿಲಿತ್ತು. ಓಕೆನಾ? ಇದೊಂದು ತುಂಬ ಫೇಮಸ್ ಆಗಿರ್ತಕ್ಕಂಥ ಟಾಪಿಕ್. NCERT ಓದಿದವರು ಯಾರ್ಯಾರು ಓದಿದ್ರು ನಿಮಗೆ ಗೊತ್ತಾಗುತ್ತೆ. ಕ್ಯಾಲಿಫೋರ್ನಿಯಾದ ಸಿರೆನಾವಾಡ ಅಂತ ಇದೆಯಲ್ಲ, ಸಿ ಅಂತಕ್ಕಂಥದ್ದು ಇಲ್ಲಿಗೆ ಬರ್ತಕ್ಕಂಥದ್ದು. ಮೇಲ್ಮುಖವಾದ ಪರ್ವತ ಅಂದರೆ ಗೊಮ್ಮಟವಾಕಾರದ ಪರ್ವತ ಏನಿದೆಯಲ್ಲ ಎಗೇನ್ ಮತ್ತೆ ನ್ಯೂಯಾರ್ಕ್ನ ಆ್ಯಂಡಿ ರೊಡಾಕ್ ಅಂತೇಳಿ ಬರುತ್ತೆ. ಅರ್ಥ ಆಗ್ತಿದೆಯಾ? ಸೊ ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ 2 ಸರಿ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ 92ನೇ ಪ್ರಶ್ನೆ. ಈ ಕೆಳಗಿನ ಯಾವ ಪ್ರದೇಶಗಳಲ್ಲಿ ಜಗತ್ತಿನಲ್ಲಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಉತ್ಪಾದನೆಗೆ ಹೆಸರುವಾಸಿಯಾಗಿದೆ ಅಂತ ಕೇಳಿದ್ದಾರೆ. ಡೆಡ್ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ. ನೀವು ಜಿಯೋಗ್ರಫಿಯನ್ನು ಇನ್ ಡೀಟೇಲಾಗಿ ಓದಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಸುಪೀರಿಯರ್ ಸರೋವರ ಇಲ್ಲಿ ಬರೋದಿಲ್ಲ. ಕಾರಣ ಏನಂದರೆ ಅವರು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಉತ್ಪಾದನೆಗೆ ಹೆಸರುವಾಸಿ ಅಂತ ಕೇಳಿದರೆ ಡಾನ್ಬಾಸ್, ಮಸ್ಜಿದ್ ಎ ಸುಲೇಮಾನ್, ಮರಕೈಬೋ, ಗಲ್ಫ್ ಅಂತ ಕರಿತೀವಿ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ಅಗೇನ್ ಮತ್ತೆ ಪಟ್ಟಿ 1 ಮತ್ತು ಪಟ್ಟಿ 2ರ ಬಗ್ಗೆ ಕೇಳಲಾಗಿದ್ದಾರೆ. ಒಂದು ಸಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ, ಒಂದು ಸಾರಿ ಕ್ವಶನನ್ನು ಸರಿಯಾಗಿ ಓದ್ಕೊಳ್ಳಿ. ಸೊ ಆದ ನಂತರ ನೀವೇನು ಮಾಡಬೇಕು, ಆಪ್ಷನ್ಸ್ಗಳನ್ನು ಸರಿಯಾಗಿ ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾವು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಐಡೆಂಟಿಫೈ ಮಾಡೋದು ಹೇಗೆ ನೋಡಿ. ನಿಮಗೆ ಮೊದಲನೇ ಆಪ್ಷನ್ ಏನಿದೆಯಲ್ಲ ಅದನ್ನು ನಾವು ಒಂದು ಬಾರಿ ನೋಡ್ಕೊಳ್ಳೋಣ. ಕೆಂಪು ವಲಯ ಅಂತಿದೆಯಲ್ಲ, ಹಿಮನಿಪಾತ ಹೆಚ್ಚಾಗಿ ಪುನರಾವರ್ತನೆ ಆಗುತ್ತದೆ ಅಂತೇನಿದ್ರೆ ಇದು ಸರಿಯಾಗ್ತಾ ಹೋಗುತ್ತೆ. ಓಕೆ, ನೋ ಪ್ರಾಬ್ಲಮ್. ಹಳದಿ ವಲಯ ಅಂತೇನಿದೆ ನೋಡಿ, ಅರ್ಥ ಆಗ್ತಿದೆಯಾ ನಿಮಗೆ? ಹಳದಿ ವಲಯ ಅಂತೇನಿದೆಯಲ್ಲ ಅದು ನಿಮಗೆ ಹಿಮನಿಪಾತ ಮತ್ತು ಅಗೊಮ್ಮೆ ಈಗೊಮ್ಮೆ ಮಾತ್ರ ಸಂಭವಿಸುತ್ತದೆ ಅಂತ ಇದೆ, ಇಲ್ಲಿಗೆ ಬಂದುಬಿಡಿ. ನೀಲಿ ವಲಯ ಅಂತೇನಿದೆಯಲ್ಲ, ಸೊ ಇದು ಏನಾಗ್ತಾ ಹೋಗುತ್ತೆ, ಸಂರಕ್ಷಣಾ ಯೋಜನೆಯೊಂದಿಗೆ ಸಂಪರ್ಕ ಹೊಂದಿರುವ ಜೀವನೋಪಾಯ ಮತ್ತು ಇತರ ಚಟುವಟಿಕೆ ಅಂತೇಳಿದೆ. ಸೊ ಆದುದರಿಂದ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ 2 ಸರಿ ಆಗ್ತಾ ಹೋಗುತ್ತೆ. 93ನೇ ಪ್ರಶ್ನೆಗೆ ಒಂದು ಬಾರಿ ಗ್ಲಾನ್ಸನ್ನು ಮಾಡ್ಕೊಳ್ಳಿ. ರೆಡ್ ಝೋನ್, ಯೆಲ್ಲೋ ಝೋನ್ ಮತ್ತು ಬ್ಲೂ ಝೋನ್ ಅಂತೇಳಿ ಕರಿತೇವೆ. ಸೊ ಈ ಹಿಮನಿಪಾತಕ್ಕೆ ಸಂಬಂಧಪಟ್ಟಂತೆ, ಸ್ನೋಫಾಲಿಗೆ ಸಂಬಂಧಪಟ್ಟಂತೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಇದು ನೋಡಿ. ಇದೇ ಪ್ರಶ್ನೆ ನಿಮಗೆ KS ಅಲ್ಲಿ ಬರುವಂಥ ಚಾನ್ಸಸ್ ಇದೆ. ಹಿಮನಿಪಾತಗಳು ಹೆಚ್ಚಾಗಿ ಪುನರಾವರ್ತಿದ್ರೆ ರೆಡ್ ಝೋನ್ ಅಂತ ಕರಿತೀವಿ. ಹಳದಿ ವಲಯ ಅಂಥದ್ದು ಹಿಮನಿಪಾತಗಳು ಆಗೊಮ್ಮೆ ಈಗೊಮ್ಮೆ ಆಯಿತು ಅಂದರೆ ಯೆಲ್ಲೋ ಝೋನ್ ಅಂತ ಕರಿತೀವಿ. ನೀಲಿ ವಲಯ ಅಂದರೆ ಸಂರಕ್ಷಣಾ ಯೋಜನೆಗೆ ಸಂಪರ್ಕ ಹೊಂದಿರುವ ಜೀವನೋಪಾಯ ಮತ್ತು ಇತರ ಚಟುವಟಿಕೆ ಅನುಮತಿಸಬಹುದಾಗಿದ್ದು, ಅದ್ಯಾವುದು ನೀಲಿ ವಲಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ಮುಂದಿನ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ. ಒಂದು ಕಡೆ ಬುಡಕಟ್ಟು ಜನಾಂಗ ಕೊಟ್ಟಾರೆ, ಇನ್ನೊಂದು ಕಡೆ ಕೇಂದ್ರಾಡಳಿತ ಪ್ರದೇಶ ಕೊಟ್ಟಾರೆ. ಒಂದು ಬಾರಿ ನಾವು ಐಡೆಂಟಿಫೈ ಮಾಡಬೇಕು. ಗುಜ್ಜರ್ ಅಂದ ತಕ್ಷಣ ನೀವು ಎಲ್ಲಿಗೆ ಹೋಗ್ಬಿಡಿ, ಡೈರೆಕ್ಟಾಗಿ ಉತ್ತರಾಖಂಡ್ ಅನ್ನೋ ಒಂದು ಪ್ರದೇಶ ಇದೆಯಲ್ಲ ಆ ರಾಜ್ಯಕ್ಕೆ ಹೋಗ್ಬೇಡಿ. ಅರ್ಥ ಆಗ್ತಿದೆಯಾ? ಉತ್ತರಾಖಂಡ್ ಎಲ್ಲಿದೆ? ಇಲ್ಲಿದೆ ನೋಡಿ. ಬಿಗೆ ಇದಕ್ಕೆ ಬಂದುಬಿಡಿ. ಬಿಗೆ 4th ಆಪ್ಷನ್ ಇದೆಯಲ್ಲ ಇದಕ್ಕೆ ಬಂದುಬಿಟ್ರೆ ಈಸಿಯಾಗಿ ನಿಮಗೆ ಐಡೆಂಟಿಫೈ ಆಗುತ್ತೆ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೋಡಿ, ಈ ರೀತಿಯಾಗಿ ಟೆಕ್ನಿಕಲಾಗಿ ಹೊಡ್ಕೊಂಡು ಹೋಗಬೇಕು. ಸುಮಾರು ಬುಕ್ಸ್ಗಳನ್ನು ಓದೋದು, ಸುಮಾರು ನೋಟ್ಸ್ಗಳನ್ನು ಓದೋದಲ್ಲ, ಟೆಕ್ನಿಕಲಾಗಿ ಹೊಡ್ಕೊಂಡು ಹೋಗಬೇಕು. ಅರ್ಥ ಆಗ್ತಿದೆ ನಿಮಗೆ? ಸೊ 94 ರೈಟ್ ಆನ್ಸರ್ ಆಪ್ಷನ್ ಎ ಅಂತೇಳಿ ಕರಿತೇವೆ. ರೈಟ್, ಸ್ವಲ್ಪ ಎಕ್ಸಾಮಲ್ಲಿ ಸ್ವಲ್ಪ ಕಾಮನ್ ಸೆನ್ಸನ್ನು ಕೂಡ ನಾವು ಬಳಸಬೇಕಾಗುತ್ತೆ. ಎಲ್ಲದನ್ನೂ ಕೂಡ ನಾವು ಓದಲಿಕ್ಕೆ ಆಗೋದಿಲ್ಲ, ಎಲ್ಲದನ್ನೂ ಕೂಡ ನಾವು ಸ್ಟಡಿ ಮಾಡಲಿಕ್ಕೆ ಆಗೋದಿಲ್ಲ. ಕಾಮನ್ ಸೆನ್ಸಿಂದನೂ ಕೂಡ ಕೆಲವೊಂದು ಬಾರಿ ನಮಗೆ ಸರಿಯಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಮುಂದಿನ ಪ್ರಶ್ನೆ 2011ರಲ್ಲಿ ಭಾರತ ದಶಕವಾರು ಜನಸಂಖ್ಯೆಯ ಬೆಳವಣಿಗೆ ದರವು 17.64% ಆಗಿತ್ತು ಅಂತ ಹೇಳಿದರೆ ರೈಟ್ ಆನ್ಸರ್. 2011ರ ಜನಗಣತಿಯು ಭಾರತದ 15ನೇ ಜನಗಣತಿ ಆಗಿತ್ತು. ರೈಟ್ ಆನ್ಸರ್. ಭಾರತದಲ್ಲಿ ಜನಗಣತಿಯನ್ನು 1872ರಿಂದ ನಡೆಸಲಾಗುತ್ತಿದೆ. ರೈಟ್ ಆನ್ಸರ್. ಆದುದರಿಂದ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡ್ಕೊಂಡಾಗ ಉಕ್ರೇನ್ನ ದಕ್ಷಿಣಕ್ಕೆ ಯಾವ ಸಮುದ್ರವಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ಕಪ್ಪು ಸಮುದ್ರ ಇದೆಯಲ್ಲ ಇದು ಸರಿಯಾಗ್ತಾ ಹೋಗುತ್ತೆ. ಮ್ಯಾಪ್ ರೀಡಿಂಗನ್ನು ತಾವು ಪದೇ ಪದೇ ಮಾಡ್ತಾ ಇರಬೇಕು. ದಿನಕ್ಕೆ ಒಂದು 5 ಮಿನಿಟ್ಸು. ಬಟ್ ಇವಾಗ ಎಕ್ಸಾಮ್ ಹತ್ತಿರ ಇರೋದ್ರಿಂದ ದಿನಕ್ಕೆ ಒಂದು 30 ಮಿನಿಟ್ಸ್ ಆದರೂ ಕೂಡ ತಾವು ಮ್ಯಾಪ್ ರೀಡಿಂಗನ್ನು ಮಾಡಬೇಕಾಗುತ್ತೆ. ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಎಗೇನ್ ಮತ್ತೆ ಬುಡಕಟ್ಟು, ಎಗೇನ್ ಮತ್ತೆ ಆವಾಸ ಸ್ಥಾನವನ್ನು ಕೊಡಲಾಗಿರುವಂಥದ್ದು. ನೋಡಿ, ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಐಡೆಂಟಿಫೈ ಮಾಡೋದು ಹೇಗೆ? ಬುಷರು ಅಂತ ಇದೆ ನೋಡಿ, ಅದು ನಿಮಗೆ ಕಲಹರಿಗೆ ಬಂದುಬಿಡಿ ಡೈರೆಕ್ಟಾಗಿ. ಅರ್ಥ ಆಗ್ತಿದೆಯಾ? ಅದೇ ರೀತಿಯಾಗಿ ಬೋರಾಸ್ ಅಂತೇಳಿ ಇದೆಯಲ್ಲ ಅದು ಅಮೆಜಾನ್ ಜಲನಯನ ಪ್ರದೇಶಕ್ಕೆ ಬಂದುಬಿಡಿ ಡೈರೆಕ್ಟಾಗಿ. ನಂತರದಲ್ಲಿ ಪಿಗ್ಮಿ ಅಂತೇಳಿ ಇದೆಯಲ್ಲ ಅದು ಕಾಂಗೋ ಬೇಸಿನಾಗಿ ಬಂದುಬಿಡಿ. ಕಾಂಗೋ ಕೊಳ್ಳದ ಪಿಗ್ಮಿಗಳು ಅಂತ ಕರಿತೀವಿ ನೋಡಿ. ಎಸ್ಕಿಮೋಸ್ ಅಂದ ತಕ್ಷಣ ನೀವು ಗ್ರೀನ್ಲ್ಯಾಂಡಿಗೆ ಬಂದುಬಿಡಿ. ಅರ್ಥ ಆಗ್ತಿದೆಯಾ? ಸೊ ಆದುದರಿಂದ
ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ 2 ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಇಲ್ಲಿ ಒಂದು ಟ್ರಿಕ್ ಹೇಳ್ಕೊಡ್ತೇನೆ ನೋಡಿ. ಕಾಂಗೋ ಕೊಳ್ಳೋದ ಪಿಗ್ಮಿಗಳು ಏನಿದಿಲ್ಲ, ಕಾಂಗೋ ಬೇಸಿನ್ ಅಂತ ನಿಮಗೆ ಗೊತ್ತಾಗ್ಬಿಡ್ತು ಅಂದರೆ ಈಸಿಯಾಗಿ ತಾವು ಐಡೆಂಟಿಫೈ ಮಾಡ್ಬೋದು. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಅಂತಕ್ಕಂಥದ್ದು. ಸೊ ಈ ರೀತಿಯಾಗಿರ್ತಕ್ಕಂತಹ ಟ್ರಿಕ್ಸನ್ನು ತಾವು ಹುಡುಕಬೇಕಾಗತ್ತೆ ಎಕ್ಸಾಮ್ ಹಾಲಲ್ಲಿ. NO2ದಲ್ಲಿ ಸಾರಜನಕದ ಆಕ್ಸಿಡೀಕರಣದ ಸ್ಥಿತಿ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ 4 ಏನಿದಿಲ್ಲ, ಇದು ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಅಂದರೆ ಆಕ್ಸಿಡೈಸೇಷನ್ನ ಸ್ಥಿತಿ +4 ಆಗ್ತಾ ಹೋಗುತ್ತೆ. ಇದು ಟೆಕ್ನಿಕಲ್ ಟರ್ಮ್ ಆಗಿರೋದ್ರಿಂದ ನೀವು ಹೆಚ್ಚು ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಕರ್ನಾಟಕ ಸರ್ಕಾರದ 2022-23ನೇ ಸಾಲಿನ ವಿತ್ತೀಯ ಕೊರತೆಯ ಗುರಿ ಎಷ್ಟು ಅಂತ ಕೇಳಿದ್ದಾರೆ. ಇದನ್ನು ಫಿಸಿಕಲ್ ಡಿಫಿಸಿಟ್ ಅಂತೇಳಿ ಕರಿತೀವಿ. ಅರ್ಥ ಆಗ್ತಿದೆಯಾ? ಫಿಸಿಕಲ್ ಡಿಫಿಸಿಟ್ ಅಂತೇಳಿ ಕರಿತೀವಿ. ದ ರೈಟ್ ಆನ್ಸರ್ ವಿಲ್ ಬಿ ದ ಆಪ್ಷನ್ 4. ನೋಡಿ, ಕೊನೆಯ ಪ್ರಶ್ನೆ 100ನೇ ಪ್ರಶ್ನೆ. ಒಂದು ಸಾರಿ ಝೂಮ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ, ಸರಿಯಾಗಿ ಓದ್ಕೊಳ್ತಾ ಹೋಗಿ. ಓಕೆನಾ? ಕರ್ನಾಟಕ ರಾಜ್ಯದ ಪ್ರಾದೇಶಿಕ ಹಿಂದುಳಿದ ತಾಲೂಕುಗಳ ಮಾಪನದ ಪ್ರಾದೇಶಿಕತೆ ಪರಿಹಾರದ ಉನ್ನತ ಅಧಿಕಾರಿಗಳ ಸಮಿತಿ HPCRRI 2000 ಈ ಕೆಳಗಿನ ಯಾವ ಸೂಚನೆಯನ್ನು ಮಾಡಿತ್ತು ಅಂತ ಪ್ರಶ್ನೆ ಕೇಳಿದ್ದಾರೆ. ಪರಿಗಣಿಸಲಾದ ಎಲ್ಲ ಸೂಚಕಗಳು 4 ಮುಖ್ಯ ವಲಯಗಳಲ್ಲಿ ಸಂಬಂಧಿಸಿದೆ. ಅವುಗಳೆಂದರೆ ಅಂತೇಳಿದೆ. ಕೃಷಿ, ಕೈಗಾರಿಕೆ, ಆರ್ಥಿಕ ಮೂಲಗಳು ಅಂತೇಳಿದೆ. ಇವುಗಳೇನು ನೀವು ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಆಪ್ಷನ್ 4ಗೆ ಬಂದುಬಿಡಿ. ಅರ್ಥ ಆಗ್ತಿದೆಯಾ? ಡೈರೆಕ್ಟಾಗಿ ಆಪ್ಷನ್ 3ಗೆ ಬಂದುಬಿಡಿ. ಪರಿಗಣಿಸಲಾದ 35 ಸೂಚಕಗಳು 5 ಮುಖ್ಯ ವಲಯಗಳು ಜೊತೆಗೆ ಸಂಬಂಧಿಸಿವೆ. ಅವುಗಳೆಲ್ಲ ಒಳಗೊಂಡವು ಕೃಷಿ, ಕೈಗಾರಿಕೆ, ಆರ್ಥಿಕ ಮೂಲ ಸೌಲಭ್ಯಗಳು ಜೊತೆಗೆ ಸಾಮಾಜಿಕ ಮೂಲ ಸೌಲಭ್ಯಗಳು, ಜನಸಂಖ್ಯೆಯ ಲಕ್ಷಣಗಳು ಅಂತೇನಿದ್ದಾವಲ್ಲ, ಈ ರೀತಿಯಾಗಿರ್ತಕ್ಕಂಥ 5 ಸೂಚಕಗಳನ್ನು ನಾವು ಐಡೆಂಟಿಫೈ ಮಾಡ್ಬೋದಾಗತ್ತೆ. 35 ಸೂಚಕಗಳು 5 ಮುಖ್ಯ ವಲಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಯಾವುದು? ಈ ಮೇಲಿನ ಪ್ರಶ್ನೆ ಕರ್ನಾಟಕದ ರಾಜ್ಯದ ಪ್ರಾದೇಶಿಕ ಹಿಂದುಳಿದ ತಾಲೂಕುಗಳ ಮಾಪನದ ಪ್ರಾದೇಶಿಕ ಅಸಮತೋಲನದ ಪರಿಹಾರದ ಉನ್ನತ ಅಧಿಕಾರಿಗಳ ಸಮಿತಿ 2000 ಈ ಕೆಳಗಿನ ಸೂಚನೆಯನ್ನು ಮಾಡಿದೆ. ಆಪ್ಷನ್ 3 ಸರಿಯಾಗ್ತಾ ಹೋಗುತ್ತೆ. ಥ್ಯಾಂಕ್ ಯು.